ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು APG ವ್ಲಾಗ್ಸ್. ಇವತ್ತು ತುಂಬಾ ಸ್ಪೆಷಲ್ ಅಂತೇನು ಹೇಳೋಕ್ಕಾಗಲ್ಲ, ಯಾಕಂದ್ರೆ ಸಿಂಪಲಿ ಡೇ ಇವತ್ತು. ಡೈಲಿ ವ್ಲಾಗ್ ಟೈಪ್ ಮಾಡೋನು ಅಂತಂದು ಅಂದ್ಕೊಂಡೆ. ಸೊ ವ್ಲಾಗ್ ಒಳಗೆ ಏನು ಸ್ಪೆಷಲಾಗಿ ಹಾಕೋನು ಅಂತ ಅಂದ್ಕೊಳ್ಳೋ ಅಷ್ಟರೊಳಗೆ ಮನ್ಯಾಗ ಸ್ವಲ್ಪ ಹಾಲು ಉಳಿದಿದ್ದು. ಸೊ ಹಾಲು ಉಳಿದಿದ್ದು ನನಗೂ ನನ್ನ ಫೇವ್ರೆಟ್ ಸ್ವೀಟ್ ನೆನಪಾಯಿತು. ಮಾಡ್ಕೊಂಡು ತಿನ್ನೋನಲ್ಲ ಅಂತಂದು ಮಾಡಾಕತ್ತೀನಿ. ಸೊ ನನ್ನ ಫೇವ್ರೆಟ್ ಸ್ವೀಟ್ ರಸಗುಲ್ಲ. ಸೊ ಅದನ್ನು ಹೆಂಗೆ ಮಾಡೋದು ಅಂತಂದು ನಾ ಏನು ಡೀಟೇಲಾಗಿ ತೋರಿಸಲ್ಲ. ಸುಮ್ಮನೆ ಸ್ವಲ್ಪ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ನಾನು ನೋಡಿ ಮನ್ಯಾಗ ಟ್ರೈ ಮಾಡ್ಕೊತ ಮತ್ತು ಅದು ಹಾಲು ವೇಸ್ಟಾಗಿ ಆಮೇಲೆ ನನ್ನ ಚಾನಲ್ನ ನೀವು ಬೈಕೋಬಾರ್ದಲ್ಲ. ಸೊ ನನಗೆ ಬಂದಷ್ಟು ಮಾಡ್ಕೊಂಡು ತಿಂತೀನಿ, ನನಗೆ ಟೇಸ್ಟ್ ಅನ್ನಿಸ್ತೈತೆ ಅದು. ಸೊ ನಾನು ಮೊದಲ ಹಾಲನ್ನ ಒಡಿಸಿಟ್ಕೊಂಡಿದ್ನಿ. ಒಡೆದಿರೋ ಹಾಲನ್ನ ಚೆಂದಾಗ ಹಿಂಗೆ ಸ್ವಲ್ಪ ಹೊತ್ತು ಗಟ್ಟಿ ನೀರೆಲ್ಲ ತೆಗೆದು ಗಟ್ಟಿ ಆಗೋ ಟೈಪ್ ಪನ್ನೀರ್ ಟೈಪ್ ಮಾಡೋದು. ಆಮೇಲೆ ಅದನ್ನು ಚೆಂದಾಗ ಕೈಲೇ ನಾದಬೇಕು, ಸಾಫ್ಟಾಗಿ ಉಂಡೆ ಬರೋ ಹಂಗೆ. ಸೊ ಹಿಂಗೆ ರೌಂಡಾಗ ಉಂಡೆ ಕಟ್ಕೊಂಡೆ. ಸ್ವಲ್ಪ ಹಿಂಗೆ ಸಾಫ್ಟಾಗಿರ್ಬೇಕು, ಅಂದ್ರೆ ನಮಗೆ ಪನ್ನೀರ್ ಹೆಂಗೆ ಗಟ್ಟಿ ಇರ್ತೈತಲ್ಲ ಆ ಟೈಪಿಗೆ ಪೂರ ನೀರು ಹೋಗಿ ಗಟ್ಟಿಯಾಗಿರ್ಬೇಕು ಅದು ಹಿಟ್ಟು. ಆಮೇಲೆ ಈ ಥರ ಉಂಡೆ ಮಾಡೋಕೆ ಸಿಗ್ತೈತೆ ನಮಗೆ, ಅಂದ್ರೆ ಸಾಫ್ಟ್ ಕೈಯಾಗ ಚಪಾತಿ ಹಿಟ್ಟಿಂಗೆ ಥರ ಆಗ್ತೈತದು. ಇಷ್ಟೂ ಹಿಂಗೆ ರೌಂಡಾಗಿ ಮಾಡ್ಕೋಬೇಕು, ನಮ್ಗೆ ಯಾವ ಸೈಜಿಗೆ ಬೇಕು ಆ ಸೈಜ್. ಯಾಕಂದ್ರೆ ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಳ್ಬೇಕು, ಆಮೇಲೆ ಅದು ನೀರಿನಾಗ ಹಾಕಿಂದ ಅದು ಡಬಲ್ ಸೈಜ್ ಆಗಿಬಿಡ್ತೈತಿ. ಸೊ ರಸಗುಲ್ಲ ಸ್ಪೆಷಾಲಿಟಿನ ಅದು. ಸೊ ಒಂದು ಸ್ವಲ್ಪ ನೀರು ಇಟ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸಕ್ಕರೆನೆಲ್ಲ ಹಾಕಿ ಕರಗಿಸ್ಕೋಬೇಕು. ಸಕ್ಕರೆ ನೀರು ಟೈಪ್ ಗುಲಾಬ್ ಜಾಮೂನಿಗೆ ಹೆಂಗೆ ನಾವು ಸಕ್ಕರೆ ಪಾಕ ಮಾಡ್ಕೋತೇವಲ್ಲ ಅಷ್ಟೊಂದು ಗಟ್ಟಿ ಪಾಕ ಏನು ಬೇಡ, ಸ್ವಲ್ಪ ಇದು ನೀರಿದ್ರೆ ಸಾಕಾಗ್ತೈತಿ. ಸೊ ಸಕ್ಕರೆ ಎಲ್ಲ ಕರಗಿ ಹಿಂಗೆ ಕುದಿಯಾಕತ್ತೈತೆ ನೀರು. ಆಮೇಲೆ ಅದಕ್ಕೆಲ್ಲ ಹಿಂಗೆ ನಾ ರೌಂಡ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅವನ್ನೆಲ್ಲನೂ ಹಾಕಿದ್ನಿ ಅದಕ್ಕೆ. ಆ್ಯಕ್ಚುಲಿ ನನಗೆ ಹೆಂಗೆ ರಸಗುಲ್ಲ ಫೇವ್ರೇಟ್ ಆಯ್ತಂದ್ರೆ, ನಾ ಯಾವತ್ತೂ ಬೇಕ್ರಿ ಒಳಗಾಗಲಿ ಅಲ್ಲೇ ಸ್ವೀಟ್ ಅಂಗಡಿ ಒಳಗೆ ಹೋಗಿ ನಾನು ರಸಗುಲ್ಲನ ಯಾವತ್ತೂ ಟೇಸ್ಟ್ ಮಾಡಿಲ್ಲ. ನಾನು ಒಂದು ಸರಿ ಮನ್ಯಾಗ ಹಾಲೆಲ್ಲ ಒಡಿಸಿ ಟ್ರೈ ಮಾಡೋನು ಅಂತಂದು ಒಂದು ವಿಡಿಯೋ ನೋಡ್ಕೊಂಡು ಮಾಡಿದ್ದೆ. ಸೊ ಅವತ್ತು ಮಾಡಿದ ದಿನ ಅಂತೂ ಸಖತ್ತಾಗಿ ಬಂದಿತ್ತು ಅದು. ಸೊ ಆವತ್ತಿನ ನನಗೆ ಏನಾಯಿತು, ರಸಗುಲ್ಲನೂ ಒಂದು ಫೇವ್ರೆಟ್ ಸ್ವೀಟ್ ಆಗೋಯ್ತು. ನನಗೆ ಯಾವಾಗಾದರೂ ಸ್ವೀಟ್ ತಿನ್ಬೇಕಂತ ಅನ್ಸಿದ್ರೆ ನನಗೆ ಇಂಗ್ರೀಡಿಯೆಂಟ್ಸ್ ಮನ್ಯಾಗ ಏನರ ಇತ್ತಂದ್ರೆ ನಾ ಪಟ್ ಅಂತ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಹಂಗೆ ನಂಗೆ ಯಾರಿಗಾರು ನಮ್ಮ ತಂಗಿಯವರು ಯಾರು ಬಂದಾಗ ಅವರಿಗೂ ಸ್ಪೆಷಲ್ ಅಂತ ಮಾಡಿಕೊಡ್ತೀನಿ. ಅವರು ಭಾಳ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಅವ್ರಿಗಿಂತ ಹೆಚ್ಚು ನಾನು ತಿಂದಿರ್ತೀನಿ, ಯಾಕಂದ್ರೆ ನನ್ನ ಫೇವ್ರೆಟ್ ಸ್ವೀಟ್ ಅಲ್ಲ. ಸೊ ನಮ್ಮ ರಸಗುಲ್ಲನೂ ಫುಲ್ ಕುದ್ದು ಡಬಲ್ ಸೈಜ್ ಆಗಿ ಆ ಬೋಗಾನಿ ಒಳಗೆ ಜಾಗನ ಸಾಲವಲ್ದು ಅದಕ್ಕೆ ಕುದಿಯೋಕೆ. ಸೊ ಆಲ್ರೆಡಿ ಇದು ರೆಡಿ ಆಗಕತ್ತೈತಿ. ಸೊ ನನ್ನ ಚಾನಲ್ನ ಹಿಂಗೆ ನೋಡ್ತಾನೇ ಇರ್ರಿ, ಹಿಂಗೆ ಡೈಲಿ ವ್ಲಾಗ್ಸ್ ಬರ್ತಿರ್ತಾವೆ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಆಮೇಲೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ಯಾರೂ ಕಮೆಂಟ ಮಾಡೋದಿಲ್ಲ. ಆ್ಯಕ್ಚುಲಿ ನೀವು ಕಮೆಂಟ್ ಮಾಡಿದ್ರೆ ನನಗೆ ವಿಡಿಯೋ ಒಳಗೆ ಏನು ಇಂಪ್ರೂವ್ ಮಾಡ್ಕೋಬೇಕು ಅಂತಂಗೆ ಗೊತ್ತಾಕೈತಿ. ಸೊ ನೋಡಿರಿ, ಹಿಂಗೆ ನೋಡ್ತೀರಿ ಟೇಸ್ಟಿಯಾಗಿರೋ ರಸಗುಲ್ಲನೂ ರೆಡಿ ಆಗೋತು. ಚಾನ್ಸ್ ಸಿಕ್ಕಿದ್ರೆ ನಿಮಗೂ ಒಮ್ಮೆ ಮಾಡಿಕೊಡುನಂತ. ಮಸ್ತ್ ನನ್ನ ಟೇಸ್ಟಿ ರಸಗುಲ್ಲ ರೆಡಿ ಆಯ್ತು, ನಾವು ತಿಂತೇವಂತ. ಹಂಗೆ ಹೊರಗೆ ಮಳೆನೂ ಸ್ಟಾರ್ಟ್ ಆಗೋತು, ಮಸ್ತ್ ವೆದರ್ನೂ ಐತಿ ಹೊರಗೆ. ಮಳೆಗಾಲ ಅಂದ್ರೆ ಭಾಳ ಚಂದ. ಹೊರಗೆಲ್ಲ ಮಳೆ, ಒಳಗೆ ನಾವು ಸ್ವೀಟ್ ಖಾರ ಮಾಡ್ಕೊಂಡು ತಿನ್ನೋದು. ನಮ್ಮ ಪೃಥ್ವಿಗೂ ಫುಲ್ ವೆದರ್ ಇಷ್ಟ ಆಗಿತ್ತು. ಹಾಗಾಗಿ ಹೊರಗೆ ಕಟ್ಟೆ ಮೇಲೆ ನಿಂತ್ಕೊಂಡು ಮಳೆ ನೋಡ್ಕೋತ ನಿಂತಿದ್ದ ಅವ್ರ ಅತ್ತಿ ಜೊತೆ. ಅವನಿಗೆ ಹೊರಗೆ ಹೋಗೋದಂದ್ರೆ ಸಖತ್ ಇಷ್ಟ ಆಗ್ತೈತಿ. ಹೊರಗೆ ಯಾವಾಗ ಕರ್ಕೊಂಡು ಹೋಗ್ತಾರೆ ನನ್ನ ಅಂತ ಕಾಯ್ತಿರ್ತಾನೆ. ಸೊ ನಾವು ಸಣ್ಣವರಿದ್ದಾಗ ಹೆಂಗೆ ಮಳೆ ಬಂದಾಗ ಓಡಾಡಿ ನಾವು ಪೇಪರಿಲ್ಲೇ ಎಲ್ಲ ಬೋಟ್ ಮಾಡಿ ಹೆಂಗೆ ನೀರಾಗೆಲ್ಲ ಬಿಡ್ತಿದ್ವಿ, ಹಂಗೆ ನಮ್ಮ ಪೃಥ್ವಿಗೂ ಒಂದು ಬೋಟ್ ಮಾಡಿ ಕೊಡೋನು ಅಂತ ಅಂದ್ಕೊಂಡೆ. ನಾವು ಹೆಂಗೆ ಸಣ್ಣವರಿದ್ದಾಗ ಸಿಕ್ಕಂಗೆ ಬುಕ್ಕೆಲ್ಲ ಹರಿದು ಬೋಟ್ಸ್ ಎಲ್ಲ ಮಾಡ್ತಿದ್ವಿ, ಮಮ್ಮಿ ಕಡೆ ಬೈಸ್ಕೊಂಡು ತಾತನ ಕಡೆ ಬೈಸ್ಕೊಂಡು. ಭಾಳ ಚಂದ ಇರ್ತಿದ್ದು ನಮ್ಮ ಚೈಲ್ಡ್ಹುಡ್ ಮೆಮೊರೀಸನ್ನು. ಸೊ ನಮ್ಮ ಪೃಥ್ವಿಗೂ ಅವನ್ನೆಲ್ಲ ಕ್ರಿಯೇಟ್ ಕೊಡಬೇಕಲ್ಲ. ಆ್ಯಕ್ಚುಲಿ ಅವನು ದೊಡ್ಡ ಆದಮೇಲೆ ಇಂಥವೆಲ್ಲ ಮಾಡ್ತಾನೆ. ಇದಕ್ಕಿಂತ ದೊಡ್ಡ ಕಿತ್ವಿನ ಮಾಡ್ತಾನವ. ಅವ ಮಾಡೋಕ್ಕಿಂತ ಮುಂಚೆನೇ ನನಗಿಷ್ಟ ಅವ ಹಿಂಗೆಲ್ಲ ಮಾಡಬೇಕು ಅಂತಂದು. ಅವ ಮಾಡ್ತಾನೋ, ಸೈಲೆಂಟಾಗಿರ್ತಾನೋ, ಓಡಾಳಾಗ್ತಾನೋ ಗೊತ್ತಿಲ್ಲ ನನಗೆ. ಆದ್ರೆ ಹೀಗೆಲ್ಲ ನೀರಾಗೆಲ್ಲ ಓಡಾಡಿಸ್ಬೇಕಂತ ನನಗಿಷ್ಟ. ಸೊ ನಾ ಅಂತೂ ಹಂಗೆ ಬೆಳೆಸಾಕತ್ತೀನಿ ಅವ್ನಿಗೆ ಕಾಡು ಆಗತ್ತರ. ಸೊ ನಮ್ಮ ಬೋಟ್ರೂ ರೆಡಿ ಆಗೋಯ್ತು. ಇದನ್ನು ನಮ್ಮ ಪೃಥ್ವಿ ಕೊಟ್ಟು ನೋಡೋನು ಏನು ರಿಯಾಕ್ಟ್ ಮಾಡ್ತಾನೆ ಅಂತಂದು. ಹೊರಗೆ ನಿಂತಾನೆ ಈಗ ಮಳೆ ನೋಡ್ಕೋತ. ಬೋಟ್ ನೋಡಿ ಏನು ಮಾಡ್ತಾನಂತ ನೋಡೋನು. ಪೃಥ್ವಿ ತೆಗಿ, ಹಡಗ ಬಿಡ್ಬೇಕು. ಹರಗ ಬಿಡೋನು ಇಲ್ಲ, ಹಿಂಗಿಡಿ ಇಲ್ಲ.
ಬ್ಯಾಡ ಬಿಡು ಅಲ್ಲೇ ಇರ್ಲಿ. ನಮ್ಮ ತಂಗಿ ಕೈಲೇ ಬೋಟ್ ಬಿಡಿಸಿದ್ನಿ. ಮಳೆ ಬರತ್ತಿತ್ತಲ್ಲ, ಸೊ ಮಳೆ ಹನಿ ಸಿಡ್ಸಿದ್ರೆ ನಮ್ಮ ಹುಡುಗರಿಗೆ ಮಾತು ಬರಲ್ಲ ಅಂತ ಮುಂದೆ ಹಿಂಗೆ ಏನೇನೋ ಶಾಸ್ತ್ರ ಇರ್ತಾವೆ ನಮ್ಮ ಕಡೆ.